ಸ್ನೇಹ ಬಳಗದವರು ಮತ್ತೆ ಅವರ ಅಭಿಮಾನಿ ಬಳಗದವರು ಕೇಳ್ಕೊಂಡಿದ್ದಾರೆ. ಅವರೀಗ ವೇದಿಕೆ ಮೇಲೆ ಬಂದು ಈ ಸನ್ಮಾನವನ್ನು ನೆರವೇರಿಸಬಹುದು ಅಂತ ಅವರಿಗೆ ಆಹ್ವಾನವನ್ನ ಕೊಡ್ತಾ ಇದ್ದಾರೆ. ಒಬ್ಬ ಬರಹಗಾರನ ಒಳ ಮನಸ್ಸಿನ ಭಾವಗಳು ಬಹುಕಾಲ ಮನಸ್ಸಿನಲ್ಲಿ ಹೆಕ್ಕುಗಟ್ಟಿ ನಂತರ ಒಂದು ಉತ್ಕರ್ಷ ಸ್ಥಿತಿಗೆ ತಲುಪಿ ಕೊನೆಗೆ ಅದನ್ನು ಬರೆಯಲೇಬೇಕೆಂಬ ತುಡಿತದೊಂದಿಗೆ ಅನಾವರಣಗೊಳ್ಳುವ ಸಾಲುಗಳ ಗುಚ್ಛ ಕಥೆ ಕಾದಂಬರಿಗಳಾಗಿ ಓದುಗರ ಅಂಗಳಕ್ಕೆ ಕಾಲಿಡುತ್ತವೆ. ಇದು ಇಂತಹದ್ದೇ ಸಾಲುಗಳಿಂದ ರೂಪುಗೊಂಡ ಮನೋವೈಜ್ಞಾನಿಕ ಕಾದಂಬರಿಗಳು ಮಾನವ ಮನೋವಿಜ್ಞಾನದ ಸಂಕೀರ್ಣತೆಗಳನ್ನು ಪರಿಶೀಲಿಸುವಂಥ, ಅದರ ಪಾತ್ರಗಳ ಆಂತರಿಕ ಜೀವನವನ್ನು ಒತ್ತಿ ಹೇಳುವಂಥ ಒಂದು ಸಾಹಿತ್ಯ ಪ್ರಕಾರ. ಮಾನಸಿಕ ಭಾವಗಳ ಆತ್ಮಾವಲೋಕನ ಮತ್ತು ಪರಿಶೋಧನೆಯ ಮೂಲಕ ಡಾಕ್ಟರ್ ನುಲಿಗೆರೆ ಜಯಪ್ರಕಾಶ್ ಸಾಹೇಬ್ರೆ, ಈ ಕೃತಿಯ ಕುರಿತು ಪರಿಚಯ ಮಾಡಿಕೊಟ್ಟಂತಹ ಖ್ಯಾತ ವಿಮರ್ಶಕರಾದಂತಹ ಎಚ್ ರೆಡ್ಡಪ್ಪ ಸಾಹೇಬ್ರೆ ಹಾಗೂ ಈ ಕೃತಿಯಲ್ಲಿನ ಮನೋವೈಜ್ಞಾನಿಕ ಅಂಶಗಳ ಬೆಳಕಿದಂತಹ ಡಾಕ್ಟರ್ ಮಂಜುಳಾ ಮೇಡಮ್ ಅವರೇ ಮತ್ತು ಈ ಕೃತಿಯನ್ನು ಹೊರತಂದಂತಹ ಬಹುಶಿ ಪ್ರಕಾಶನದ ಸಂಸ್ಥೆಯ ಮುಖ್ಯಸ್ಥರಾದಂತಹ ಪ್ರಕಾಶ್ ಅವರೇ, ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ನಮ್ಮ ಅಭಿಮಾನಿಗಳೇ, ಸ್ನೇಹಿತರೆ, ಹಿತೈಷಿಗಳೇ, ಮಹಿಳೆಯರೇ, ಮಕ್ಕಳೇ ಮತ್ತು ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ರೇವಣ್ಣ ಸಾಹೇಬ್ರೆ ಮತ್ತು ಅವರ ಅಭಿಮಾನಿಗಳವರೇ ಮತ್ತು ನಮ್ಮ ರಾಜಕೃಷ್ಣ ಸಾಹೇಬ್ರೆ, ಡಾಕ್ಟರ್ ಜಿ ರಾಮಕೃಷ್ಣ ಸಾಹೇಬ್ರೆ, ಲಕ್ಷ್ಮಣ್ ಪ್ರೊಫೆಸರ್ ಸಾಹೇಬ್ರೆ ಹಾಗೂ ಎಲ್ಲ ಇತರ ನನ್ನ ಬಂಧು ಮಿತ್ರರು, ನಾನು ಬಹಳ ಮಾತನಾಡಬೇಕು ಅಂತೇಳಿ ನಾನು ನೋಟ್ ಮಾಡ್ಕೊಂಡಿದ್ದೆ. ಆದರೆ ಬಹಳ ಇವತ್ತು ಸಮಯ ಜಾಸ್ತಿ ಆಗಿರೋದ್ರಿಂದ ನಾನು ಜಾಸ್ತಿ ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಪುಸ್ತಕದ ಕುರಿತು ಮಂಜುಳಾ ಮೇಡಮ್ ಅವರು, ದಂಡಪ್ಪ ಸಾಹೇಬರು ಬಹಳಷ್ಟು
ಹೇಳಿದ್ದಾರೆ. ಪುರಾಣದಲ್ಲಿರ್ತಕ್ಕಂಥ ಯಯಾತಿಯ ಬಗ್ಗೆ ತಮಗೆಲ್ಲ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಕೆಲವೊಂದು ಅಂಶಗಳನ್ನು ಇವತ್ತು ಏನು ಆಧುನಿಕ ಯಯಾತಿಯವರು ಅಂತ ಏನು ಹಿಡಿದಿದ್ದೀವಿ ಅವ್ರ ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಬರೆದಿರ್ತಕ್ಕಂಥ ಯಯಾತಿ ಅನ್ನೋ ಒಂದು ಕಾದಂಬರಿ ಬಿಡುಗಡೆಯಾಗಿದೆ. ಈ ಯಯಾತಿ ಕಾದಂಬರಿಯನ್ನು ನಾನು ಮಹಾಭಾರತದ ಎಳೆಯನ್ನು ಆಧರಿಸಿ ಬರೆದಿದ್ದೀನಿ. ಆದರೆ ಈ ಯಯಾತಿ ಆ ಮನೋವೈಜ್ಞಾನಿಕ ಆ್ಯಂಗಲ್ನಲ್ಲಿ ಇದನ್ನು ನಾನು ತಗೊಂಡು ಹೋಗಿದ್ದೀನಿ. ವೈಚಾರಿಕ ನೆಲೆಗಟ್ಟಿನಲ್ಲಿ, ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನಾನು ಇದನ್ನು ಬರೆದಿದ್ದೀನಿ. ಮತ್ತು ಇದು ಮಾನವ ಅಸ್ತಿತ್ವ ಸಿದ್ಧಾಂತದ ತಳಹದಿಯ ಮೇಲೆ ಈ ಒಂದು ಕಾದಂಬರಿಯನ್ನು ನಾನು ರಚನೆ ಮಾಡಿದ್ದೇನೆ. ಅದನ್ನು ನೀವು ಓದ್ತಾ ಇದ್ದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಮಹಾಭಾರತಕ್ಕೂ ಮತ್ತು ಈ ನನ್ನ ಯಯಾತಿಗೂ ಅನೇಕ ಬದಲಾವಣೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ. ಪಾತ್ರಗಳ ಸೃಷ್ಟಿಯಲ್ಲಿರ್ಬೋದು, ಘಟನೆಗಳ ಸೃಷ್ಟಿಯಲ್ಲಿರ್ಬೋದು, ಸಂಭಾಷಣೆಯಲ್ಲಿರ್ಬೋದು ಅನೇಕ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಇದುವರೆಗೂ ಕನ್ನಡದಲ್ಲಿ ಬಂದಿರತಕ್ಕಂಥ ಕಾದಂಬರಿ ಯಯಾತಿ ಕುರಿತಾದ ಕಾದಂಬರಿ ಆಗ್ಬೋದು, ನಾಟಕ ಆಗ್ಬೋದು, ಇತರೆ ಪ್ರಕಾರಗಳಾಗಿರ್ಬೋದು, ಅದಕ್ಕೂ ಈ ನನ್ನ ಯಯಾತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಪ್ರತ್ಯೇಕವಾಗಿ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ ಬರ್ತಕ್ಕಂಥ ಪಾತ್ರಗಳಾದಂತಹ ಮುಖ್ಯ ಪಾತ್ರಗಳಾದಂತಹ ಯಯಾತಿ, ದೇವಯಾನಿ, ಶರ್ಮಿಷ್ಠೆ, ಕಚ, ಗಾಲವ, ಸುಪರ್ಣ, ಮಾಧವಿ ಮುಂತಾದವರನ್ನು ನಾನು ಈ ಸೈಕೋ ಅನಾಲಿಟಿಕ್ ಒಳಗೆ ಒಳಪಡಿಸಿ ಅದೇ ಆ್ಯಂಗಲ್ನಲ್ಲಿ ಅವರನ್ನು ತೆಗೆದುಕೊಂಡಿದ್ದೀನಿ. ಅಂದರೆ ಪ್ರತಿಯೊಬ್ಬರ ವ್ಯಕ್ತಿತ್ವ ಯಾಕೆ ಹೀಗೆ, ಅದರ ಹಿನ್ನೆಲೆ ಏನು, ಅದರ ಕಾರಣ ಏನು, ಯಾಕೆ ಈ ರೀತಿ ಆಗ್ತಾರೆ, ಕಚ ಯಾಕೆ ಈ ರೀತಿ ಆಡ್ತಾನೆ, ದೇವಯಾನಿ ಯಾಕೆ ಈ ರೀತಿ ಆಡ್ತಾಳೆ, ಯಯಾತಿ ಯಾಕೆ ಅವನು ಅನಿರ್ಬಂಧಿತ ಕಾಮವಾಸನೆಗೆ ಒಳಗಾದ ಅನ್ನೋದನ್ನೆಲ್ಲ ನಾನು ಪ್ರತಿಯೊಂದನ್ನು ಸಹ ಸೈಕಲಾಜಿಕಲ್ ಆ್ಯಂಗಲಲ್ಲಿ ಇದನ್ನು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಇದೊಂದು ವಿಭಿನ್ನವಾದಂತಹ ಕೃತಿ. ದಯವಿಟ್ಟು ಎಲ್ಲರೂ ಸಹ ಇದನ್ನು ಓದಿ ಪ್ರೋತ್ಸಾಹ ನೀಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಸುಮಾರು 2 ವರ್ಷಕ್ಕೂ ಹೆಚ್ಚು ಕಾಲ ಇದನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಪ್ರೇರೇಪಣೆ ಏನು ಅಂದರೆ, ನಾನು ಭಾಳ ಚಿಕ್ಕ ವಯಸ್ಸಿನಲ್ಲೇ ಯಯಾತಿ ನಾಟಕ ನೋಡಿದ್ದೆ. ಮತ್ತು ಸ್ಕೂಲ್ನಲ್ಲೂ ಯಯಾತಿ ಬಗ್ಗೆ ಪಠ್ಯ ಇತ್ತು. ಆವಾಗ ನನಗೆ ಈ ಮುಪ್ಪುನ ಶಾಪ ಕೊಡ್ತಾನಲ್ಲ ಶುಕ್ರಾಚಾರ್ಯ, ನೀನು ಮುದುಕ ಆಗು ಅಂತೇಳಿ, ಅದು ಆವಾಗ ನನಗದು ಈ ವರ ಶಾಪದ ಮೇಲೆ ನನಗೆ ಅಷ್ಟು ನಂಬಿಕೆ ಇಲ್ಲ. ಸೊ ಹಾಗಾಗಿ ಹೆಂಗೆ ನೀವು ಈಗ ನಿಮಗೆ ಶಾಪ ಕೊಟ್ಟರೆ ಮುದುಕ ಆಗ್ತಾನೆ ಅಥವಾ ಶಾಪ ಕೊಟ್ಟರೆ ಯುವಕ ಆಗ್ತಾನೆ ಅನ್ನೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಹಾಗಾಗಿ ಇದರ ವೈಜ್ಞಾನಿಕ ಹಿನ್ನೆಲೆ ಏನಿರ್ಬೋದು ಅನ್ನೋದು ನನಗೆ ಅವಾಗಿಂದ ಕಾಡ್ತಾಯಿತ್ತು. ಸೊ ಅದನ್ನು ನಾನು ಇವತ್ತು ಸಾಕಾರಗೊಳಿಸಿದ್ದೀನಿ. ಇದು ಅಮೆಝಾನಲ್ಲಿ ಸಿಗುತ್ತೆ, ಸಪ್ನಾ ಬುಕ್ ಹೌಸಲ್ಲಿ ಸಿಗುತ್ತೆ, ನವಕರ್ನಾಟಕ ಪಬ್ಲಿಕೇಶನು, ಅಂಕಿತ ಪಬ್ಲಿಕೇಶನು ಇಲ್ಲೆಲ್ಲ ಸಿಗುತ್ತೆ. ಮುಂದೆ ನಾನು ಉಪನಿಷತ್ತುಗಳನ್ನ ಕುರಿತು ಒಂದು ಕಾದಂಬರಿ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ಅದರ ಬಗ್ಗೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಮತ್ತು ಬರಿತಾನೂ ಇದ್ದೀನಿ. ಇದರಲ್ಲಿ ಜಾಬಾಲಿ, ಸತ್ಯಕಾಮ ಜಾಬಾಲಿ ಅಂತ ಒಬ್ಬ ಬರ್ತಾನೆ ಉಪನಿಷತ್ತಿನಲ್ಲಿ, ಚಾಂದೋಗ್ಯ ಉಪನಿಷತ್ತಿನಲ್ಲಿ. ಅವನನ್ನು ನಾನು ನಾಯಕನಾಗಿ ಇಟ್ಕೊಂಡು ಅವನ ಮೂಲಕ ಉಪನಿಷತ್ತಿನಲ್ಲಿ ಏನು ಉಪದೇಶಗಳು ಹೇಳಿದ್ದಾರೆ ಅದನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಉಪನಿಷತ್ತುಗಳು ವೇದಗಳಿಗೆ ಪರ್ಯಾಯವಾದಂಥ, ವೇದಗಳಲ್ಲಿ ಏನು ಹೇಳ್ತದೆ ಅದನ್ನು ಉಪನಿಷತ್ತು ಒಪ್ಪೋದಿಲ್ಲ. ಅದನ್ನು ಮತ್ತು ವೇದಗಳಲ್ಲಿ ಏನು ಹೇಳುತ್ತೆ ಅದಕ್ಕೆ ವಿಶದವಾಗಿ ಸೈಂಟಿಫಿಕ್ ಅನಾಲಿಸಿಸನ್ನು ಉಪನಿಷತ್ತು ಕೊಡುತ್ತೆ. ಸೊ ಹಾಗಾಗಿ ನನಗದು ಆ ಸಬ್ಜೆಕ್ಟ್ ಲೈಕ್ ಆಗಿದೆ. ಸೊ ಅದರ ಮೇಲೆ ಮಾಡ್ತಾಯಿದ್ದೀನಿ. ಯಾರು ಇದುವರೆಗೂ ಉಪನಿಷತ್ತು ಮೇಲೆ ಕಾದಂಬರಿ ಬರೆದಿರೋದು ಅಥವಾ ಸತ್ಯಕಾಮ ಜಾಬಾಲಿ ಮೇಲೆ ಯಾವುದೇ ಕನ್ನಡದಲ್ಲಿ ಒಂದು ಸಣ್ಣ 10 ಪೇಜ್ 20 ಪೇಜಿನ ಪುಸ್ತಕ ಇನ್ನೂ ಸಹ ಇಲ್ಲ. ನಾನು ದೊಡ್ಡ ಇದೇ ಥರ 300-350 ಪೇಜು ಕಾದಂಬರಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ.